ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ದ ಲಾರ್ಜ್ ನಂಬರ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್, ಫಸ್ಟ್ ಚಾಪ್ಟರ್, ಪೇಜ್ ನಂಬರ್ 3. ಲೆಟ್ಸ್ ಲರ್ನ್ ಅಂಡ್ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಇನ್ ಬೋತ್ ಲ್ಯಾಂಗ್ವೇಜಸ್, ಇಂಗ್ಲಿಷ್ ಅಂಡ್ ಕನ್ನಡ. ನೋಡಿ, ಟಾಪಿಕ್ ಅಂತ ಗಮನಿಸಿದ್ರೆ ಗೆಟಿಂಗ್ ಎ ಫೀಲ್ ಆಫ್ ಲಾರ್ಜ್ ನಂಬರ್ಸ್ ಅಂತ ಹೇಳಿ ಇಲ್ಲೊಂದಿಷ್ಟು ಟಾಪಿಕ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3 ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ತಾವು ನೋಡ್ತೇವೆ ದೊಡ್ಡ ಸಂಖ್ಯೆಗಳ ಒಂದು ಅನುಭವ ಅಂತೇಳಿ ಇಲ್ಲಿ ಗುಜರಾತಿನ ಏಕತಾ ಪ್ರತಿಮೆ ಮತ್ತು ಕುಂಚಿಕಲ್ ಫಾಲ್ಸ್ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾನೆ. ಪಕ್ಕದಲ್ಲಿ ಒಂದು ದೊಡ್ಡ ಚಿತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಆಧಾರವಾಗಿ ಇಟ್ಟುಕೊಂಡು ಕೆಳಭಾಗದಲ್ಲಿ ಒಂದು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್. ದೊಡ್ಡ ಸಂಖ್ಯೆಗಳ ಒಂದು ಅನುಭವ. ನೀವು ಕೆಲವು ಆಸಕ್ತಿದಾಯಕ ಅಂಶಗಳ ಬಗ್ಗೆ ಕೇಳಿರಬಹುದು. ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ ಗುಜರಾತ್ನಲ್ಲಿದ್ದು ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದಾಗಿದೆ. ಅದರ ಎತ್ತರ ಸುಮಾರು 180 ಮೀಟರ್. ಇದು ಮಾಹಿತಿ. ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ. ಪ್ರತಿ ಸಂದರ್ಭದಲ್ಲೂ ಈ ಅಳತೆಗಳು ಎಷ್ಟು ದೊಡ್ಡದಾಗಿವೆ ಎಂಬುದನ್ನು ಗ್ರಹಿಸುವುದು ಸುಲಭವಲ್ಲ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಬಹುಮಹಡಿಯ ಕಟ್ಟಡದ ಒಂದು ಚಿತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ಗಮನಿಸಿ ವೀಕ್ಷಿಸಿ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದ್ದರೆ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಅಂತೇಳಿ ಇಲ್ಲಿ 3 ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಗಮನಿಸಬೇಕು ನಾವು. ಒಂದು, ಗುಜರಾತಿನ ಏಕತಾ ಪ್ರತಿಮೆ ಎತ್ತರ 180 ಮೀಟರ್ ಅಂಡ್ ಕುಂಚಿಕಲ್ ಜಲಪಾತ ಅದರ ಒಂದು ಹೈಟ್ 450 ಮೀಟರ್. ಆಮೇಲೆ ಸೋಮು 1 ಮೀಟರ್ ಎತ್ತರ ಇದ್ದಾನೆ. ಆ ಮಹಡಿಯು, ಪ್ರತಿಯೊಂದು ಮಹಡಿಯು ಕೂಡ ಅವನ ಎತ್ತರದ 4ರಷ್ಟಿದೆ. ನೋಡಿ, ಇಲ್ಲಿ ಈ ಮಹಡಿಗಳು ಎಷ್ಟಿದಾವೆ ಅಂತ ನಾವು ಎಣಿಸಿದಂತ ಒಂದು ಸಂದರ್ಭದಲ್ಲಿ ಗಮನಿಸಬೇಕು. ನಾವು ಎಣಿಸತಕ್ಕಂಥ ಸಂದರ್ಭದಲ್ಲಿ ಈ ಗ್ರೌಂಡ್ ಫ್ಲೋರ್ನು ಕೂಡ ಲೆಕ್ಕ ಹಾಕೊಂಡು ನಾವು ಲೆಕ್ಕವನ್ನ ಹಾಕ್ಬೇಕಾಗತ್ತೆ, ಕೌಂಟ್ ಮಾಡ್ಬೇಕಾಗತ್ತೆ. ಅದರ ಆಧಾರದ ಮೇಲೆ ಮುಂದಿನ ಈ ಒಂದು 1, 2, 3, 4 ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗೋಣ. ನೋಡಿ, ನನ್ನ ಈ ವಿಡಿಯೋಸ್ಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕು. ಕೊಟ್ಟಿರ್ತಕ್ಕಂಥ ಒಂದು ಡಾಟಾ ಏನಿದೆ ಅದರ ಪ್ರಕಾರ ಏನ್ ಕೊಟ್ಟಿದ್ದಾನೆ, ಸೋಮುವಿನ ಎತ್ತರ 1 ಮೀಟರ್. ಸೋಮುಸ್ ಹೈಟ್ ಇಸ್ ಈಕ್ವಲ್ ಟು 1 ಮೀಟರ್. ಪ್ರತಿ ಮಹಡಿಯ ಎತ್ತರ ಇಸ್ ಈಕ್ವಲ್ ಟು ಸೋಮುನ ಎತ್ತರದ 4 ಪಟ್ಟು. ಸೋಮು ಎಷ್ಟು ಹೈಟ್ ಇದನ್ನ ಅದರ 4 ಪಟ್ಟು ಪ್ರತಿ ಮಹಡಿ ಎತ್ತರ ಇದೆ. ಸೊ 4 × 1 ಇಸ್ ಈಕ್ವಲ್ ಟು 4 ಮೀಟರ್. height of each floor is equal to 4 times of Somu's height is equal to 4 × 1 is equal to 4 meter. ಅಲ್ಲಿ ಸೋಮು 1 ಮೀಟರ್ ಇದ್ರೆ ಅದರ ಮಹಡಿಗಳು 4 ಮೀಟರ್ ಇದಾವೆ ಅಂತ ಅರ್ಥ. ಚಿತ್ರದಲ್ಲಿರುವ ಒಟ್ಟು ಮಹಡಿಗಳ ಸಂಖ್ಯೆ ಅಂದ್ರೆ ಕೆಳಗಿನಿಂದ ಸೋಮು ಇರುವ ಮೇಲ್ಭಾಗದವರೆಗೂ ಕೂಡ 11 ಮಹಡಿಗಳು. ಟೋಟಲ್ ನಂಬರ್ಸ್ ಆಫ್ ಫ್ಲೋರ್ಸ್ ಇನ್ ದ ಬಿಲ್ಡಿಂಗ್ ಫ್ರಮ್ ಗ್ರೌಂಡ್ ಎಂಟ್ರೆನ್ಸ್ ಟು ದ ಟಾಪ್. ಅವನು ಸೋಮು ಎಲ್ಲಿ ನಿಂತಾನ ಅಲ್ಲಿವರೆಗೂ ಕೂಡ 11 ಫ್ಲೋರ್ಸ್ ಇದಾವೆ. ಸೊ ಕಟ್ಟಡದ ಅಂದಾಜು ಎತ್ತರ ಇಸ್ ಈಕ್ವಲ್ ಟು 11 ಫ್ಲೋರ್ ಅದಾವೆ, ಪ್ರತಿಯೊಂದು ಕೂಡ 4 ಮೀಟರ್ ಎತ್ತರ ಇದೆ. 11 × 4 44 ಮೀಟರ್. ಅಪ್ರಾಕ್ಸಿಮೇಟ್ ಟೋಟಲ್ ಹೈಟ್ ಆಫ್ ದ ಬಿಲ್ಡಿಂಗ್ ಇಸ್ ಈಕ್ವಲ್ ಟು 11 × 4 ಇಸ್ ಈಕ್ವಲ್ ಟು 44 ಮೀಟರ್ಸ್. ನೋಡಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಏನನ್ನ ಕೇಳಿದರೆ, ಪೇಜ್ ನಂಬರ್ 3 ನಲ್ಲಿ ಇರ್ತಕ್ಕಂಥದ್ದು, ಯಾವುದು ಎತ್ತರವಾಗಿದೆ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆರ್ ಈ ಕಟ್ಟಡ ಅಂದ್ರೆ ಸೋಮು ನಿಂತಿದಲ್ಲ ಆ ಕಟ್ಟಡ, ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಅಥವಾ ಸೋಮು ಕಟ್ಟಡನ, ಯಾವ್ದು ಎತ್ತರ ಆಗಿದೆ? ವಿಚ್ ಇಸ್ ಟಾಲರ್, ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆರ್ ದಿಸ್ ಬಿಲ್ಡಿಂಗ್? ಹೌ ಮಚ್ ಟಾಲರ್, ಯಾವ್ದು ಎತ್ತರ ಆಗಿದೆ ಮತ್ತು ಎಷ್ಟು ಎತ್ತರ ಆಗಿದೆ? ನೋಡಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎತ್ತರ ಇಸ್ ಈಕ್ವಲ್ ಟು 180 ಮೀಟರ್. height of the Statue of Unity is equal to 180 meters. Next, ಸೋಮುನ ಕಟ್ಟಡದ ಎತ್ತರ is equal to 44 meter. ಯಾಕೆಂದ್ರೆ 11 ಸ್ಟೇರ್ಸ್ ಬರುತ್ತೆ ಅಂತ ನಾವು ನೋಡಿದ್ದೀವಿ. height of Somu's building is equal to 44 meters. ಹೋಲಿಕೆ,
180 meters greater than 44 meter. ಆದ್ದರಿಂದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಹೆಚ್ಚು ಎತ್ತರವಾಗಿದೆ ಅಲ್ವಾ. ಕಂಪ್ಯಾರಿಸನ್ 180 meters greater than 44 meters, so the statue of unity is taller. ಎಷ್ಟು, ಹೌ ಮಚ್ ಅಂದಾಗ ನಮಗೆ ನಾವೇನು ಮಾಡ್ತೀವಿ, ಎತ್ತರದ ವ್ಯತ್ಯಾಸ ಇಸ್ ಈಕ್ವಲ್ ಟು 180 minus 44 is equal to 136 meter. ಡಿಫ್ರೆನ್ಸ್ ಇನ್ ಹೈಟ್ 180 minus 44 is equal to 136 meters. ಎಸ್, ಸ್ಟ್ಯಾಚ್ಯೂ ಆಫ್ ಯುನಿಟಿ ಹೆಚ್ಚು ಎತ್ತರವಾಗಿದೆ, ಅದು 136 ಮೀಟರ್ಗಳಷ್ಟು ಹೆಚ್ಚು ಎತ್ತರವಿದೆ. ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಈಸ್ ಟಾಲರ್ ಬೈ 136 ಮೀಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕುಂಚಿಕಲ್ ಜಲಪಾತವು ಸೋಮುನ ಕಟ್ಟಡಕ್ಕಿಂತ ಎಷ್ಟು ಎತ್ತರವಾಗಿದೆ? ಕುಂಚಿಕಲ್ ಜಲಪಾತದ ಎತ್ತರ ಏನು ಅನ್ನೋದನ್ನು ಕೂಡ ಮೊದಲು ತಿಳ್ಕೊಂತ ಹೋಗೋಣ. ತಾವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ, ಕುಂಚಿಕಲ್ ಜಲಪಾತದ ಎತ್ತರ 450 ಮೀಟರ್. ಹೈಟ್ ಆಫ್ ಕುಂಚಿಕಲ್ ವಾಟರ್ ಫಾಲ್ಸ್ ಇಸ್ ಈಕ್ವಲ್ ಟು 450 ಮೀಟರ್ಸ್. ಸೋಮುನ ಕಟ್ಟಡದ ಎತ್ತರ ಇಸ್ ಈಕ್ವಲ್ ಟು 44 ಮೀಟರ್. ಹೈಟ್ ಆಫ್ ಸೋಮುಸ್ ಬಿಲ್ಡಿಂಗ್ ಇಸ್ ಈಕ್ವಲ್ ಟು 44 ಮೀಟರ್. ಡಿಫರೆನ್ಸ್ ಇನ್ ಹೈಟ್ 450 minus 44 is equal to 406. ಅಲ್ಲಿಗೆ ಫೈನಲ್ ಆನ್ಸರು 406 ಮೀಟರ್. ಕ್ವಶನ್ ನಂಬರ್ 3. ಜಲಪಾತದಷ್ಟೇ ಎತ್ತರವಾಗಲು, ಅಂದರೆ ಕುಂಚಿಕಲ್ ಜಲಪಾತ ಇದೆಯಲ್ಲ ಅದರಷ್ಟೇ ಎತ್ತರವಾಗಲು ಸೋಮುನ ಕಟ್ಟಡವು ಎಷ್ಟು ಮಹಡಿಗಳನ್ನು ಹೊಂದಿರಬೇಕು? ಹೌ ಮೆನಿ ಫ್ಲೋರ್ಸ್ ಶುಡ್ ಸೋಮುಸ್ ಬಿಲ್ಡಿಂಗ್ಸ್ ಹ್ಯಾವ್ ಟು ಬಿ ಆಸ್ ಹೈ ಹ್ಯಾಸ್ ದ ವಾಟರ್ಫಾಲ್ ಅಷ್ಟೇ ಎತ್ತರ ಆಗಕ್ಕೆ ಎಷ್ಟು ಬೇಕು ಅಂತ. ತಲುಪಬೇಕಾದ ಒಟ್ಟು ಎತ್ತರ ಅಂದ್ರೆ ಜಲಪಾತ ಎಷ್ಟಿದೆ? 450 ಮೀಟರ್ ಇದೆ. ಟಾರ್ಗೆಟ್ ಹೈಟ್ ಅಂದ್ರೆ ವಾಟರ್ಫಾಲ್ ಇಸ್ ಈಕ್ವಲ್ ಟು 450 ಮೀಟರ್ಸ್. ಒಂದು ಮಹಡಿಯ ಎತ್ತರ 4 ಮೀಟರ್. ಹೈಟ್ ಆಫ್ ಈಚ್ ಫ್ಲೋರ್ ಇಸ್ ಈಕ್ವಲ್ ಟು 4 ಮೀಟರ್. ಅಲ್ಲಿಗೆ ಬೇಕಾಗುವ ಮಹಡಿಗಳು 450 ಡಿವೈಡೆಡ್ ಬೈ 4, ಅಲ್ಲಿಗೆ 112.5 ಮಹಡಿಗಳು ಬರುತ್ತೆ. ನಂಬರ್ ಆಫ್ ಫ್ಲೋರ್ಸ್ ರಿಕ್ವೈರ್ಡ್ 450 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 112.5 ಫ್ಲೋರ್ಸ್. ಅಪ್ರಾಕ್ಸಿಮೇಟ್ ಇದನ್ನ 113 ಅಂತ ಹೇಳಿ ನಾವು ಹೇಳ್ಬೋದು. ಸೊ ಉತ್ತರ 113 ಮಹಡಿಗಳು. 113 ಫ್ಲೋರ್ಸ್ ಆರ್ ಎಕ್ಸಾಕ್ಟ್ಲಿ 112.5 ಅಂತೀವಿ. ಅದರ ಬದಲು ನಾವು 113 ಫ್ಲೋರ್ಸ್ ಬೇಕಾಗ್ತವೆ. ಇದಿಷ್ಟು ಮಾಹಿತಿ ಪುಟ ಸಂಖ್ಯೆ 3ರಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಇದಾಗಿತ್ತು. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.